ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಇವತ್ತು ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗು ಹೇಗಿರುತ್ತೆ ಅಂತ ನೋಡೋಣ. ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ನಾನು ಹಚ್ಚಿ ಬೆಳೆಸಿರುವಂಥ ಹುಣಸೆ ಮರ. ನಾನು ಚಿಕ್ಕವಳಿದ್ದಾಗ ಹಚ್ಚಿರೋದು ಈ ಗಿಡಗಳು. ಇವು ಹೆಂಗಂದ್ರೆ ಎಲ್ಲರ ತಿಪ್ಪ್ಯಾಗ ಗಿಡ ಹೇಳ್ತಿದ್ವಲ್ಲ, ಸಣ್ಣ ಈ ಥರ ತಿಪ್ಪೆಗೆ ಹೇಳ್ತಿದ್ದು ಅಂಥ ಗಿಡ ತಂದು ಹಚ್ಚಿರೋದೆ. ಇಟ್ಟು ದೊಡ್ಡ 3 ಗಿಡ ಆಗ್ಯಾವ. ಮನೆ ಮುಂದೊಂದು ಐತಿ, ಇಲ್ಲಿ 2 ಅದಾವು. ಮಾವಿನ ಗಿಡ ಎಲ್ಲ ಇವ್ರು ರೊಕ್ಕ ಕೊಟ್ಟು ತೊಗೊಂಬಂದು ಹಚ್ಚ ನಮ್ಮಣ್ಣ. ಮತ್ತು ಇಷ್ಟೇ, ಜಾಸ್ತಿ ಮಾತಾಡೋದು ಬೇಡ. ಕೆಲಸ ಇದೆ ಇವತ್ತು ನಮ್ಮೂರಲ್ಲಿ. ಇವತ್ತು ಜಾತ್ರೆ ಇದೆ, ಜಾತ್ರೆಗೆ ಹೋಗಬೇಕು. ಕರಿಬೇವು ಸ್ವಲ್ಪ ಎಣ್ಣೆ ಹೊಡೆದಿಲ್ಲ, ಹುಳ ಆಗೈತಿ. ಒಳ್ಳೆ ಕರಿಬೇವನ್ನ ಸ್ವಲ್ಪ ಕಿತ್ಕೊಂಡು ಹೋಗೋಣ, ಅಡುಗೆ ಮಾಡಬೇಕು. ನೋಡ್ರಿ ಎಷ್ಟು ಕರಿಬೇವು. ಇದು ಒಂದೇ ಕಡ್ಡಿ ಕರಿಬೇವು ಹಾಕಿದ್ದೇವೆ ನಾವು. ಒಂದೇ ಕಡ್ಡಿ ಹೆಂಗಂದ್ರೆ ಈ ಥರ ಇಲ್ಲ ಐತೆ ನೋಡ್ರಿ. ಇದು ಈಗ ಈ ಥರದ್ದು ಒಂದು ತೊಗೊಂಬಂದು ಹಾಕಿದ್ದೀವಿ. ಅದಕ್ಕೆ ನೋಡ್ರಿ ಇಷ್ಟೆಲ್ಲ ಬೆಳೆದ್ಬಿಟ್ಟದ. ಇದೆಲ್ಲ ಫುಲ್ ಇದೆಲ್ಲ ಬೆಳ್ಕೊಂಡದು. ಸಾಕಷ್ಟೇ. ಪಲ್ಯ ಏನಾದರೂ ಸಾಂಬಾರು ಮಾಡಬೇಕು. ಮನ್ಯಾಗ ಮಂದಿ ಭಾಳಿದ್ರೆ ಅಡುಗೆ ಮಾಡೋಕೆ ಮನಸ್ಸು ಬರ್ತೈತಿ. ಇವತ್ತು ಎಲ್ಲರ ಜಾತ್ರೆ ಎಲ್ಲ ಊರಾಗ ಹೋಗ್ತಾರ. ಇನ್ನು ಮನೆಗೆ ಯಾವಾಗ ಬರ್ತಾರಂತ ಗೊತ್ತಿಲ್ಲ. ಎಲ್ಲರೂ ಇಲ್ಲಿ ನಮ್ಮ ಹಾಲು ಕಾಸಕ್ಕಿಟ್ಟಾಳ. ಇಲ್ಲೊಂದು ಹಾಲಿನ ಬೋಣಿ ಖಾಲಿ ಮಾಡಿಟ್ಟಾರ. ಹುಗ್ಗಿ ಮಾಡ್ಬೇಕು ಅನ್ಕೊಂಡಿವ್ರಿ. ಹಾಗೆ ಅದೇ ಮನೆಗೆ ಯಾರೂ ಇರಲ್ಲ, ಹಾಗಾಗಿ ಹುಗ್ಗಿ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ. ಬರೀ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ. ನಮ್ಮ ವೈನಿನೂ ನಿನ್ನೆ ಊರಾಗ ಹೋದರು. ಪಮ್ಮ್ಯಾನು ವೈನಿ ಇಬ್ಬರು ಊರಾಗ ಹೋಗ್ಯಾರ ಜಾತ್ರೆಗೆ. ನಮ್ಮ ಅಣ್ಣನೂ ಹೋಗ್ತಾರೆ ಈಗ. ನಮ್ಮಪ್ಪ ಅಂತೂ ಹೋಗೇ ಬಿಟ್ರು. ನೋಡ್ರಿ ನಮ್ಮ ಬೆಣ್ಣೆ ಮಾಡಾತ. ಈಗ ಹಿಟ್ಟು ಮಾಡ್ಯಾರ. ದೊಡ್ಡ ಗುಂಡಿಗೆ ಮಾಡ್ತಾರೆ ಈ ಥರ. ರೇವಗಿ ಇದು ಎಷ್ಟು ರೇವಗಿ ಬರ್ತದೆ. ಇದು ರೇವಗಿ, ಇದು ಹಿಂಗಿರ್ತೈತಿ. ಸ್ವಚ್ಛ ಮಾಡ್ಕೊಂಡು ತೋರಿಸ್ತೀನಿ. ತೆಗಿತಾರೆ. ಮುಂಜಾನೆ ಹಿಡಿದು ಕೊರ್ದಾರ ಇದು ಇಷ್ಟೊತ್ತು. ಈಗ ಬೆಣ್ಣೆ ಬಂದೈತಿ. ಇನ್ನೊಂದು ಜರ ಕೊರೆದು ಬೆಣ್ಣೆ ತೆಗಿತಾರೆ. ಈಗ ಬಂದು ಮಾಡ್ತಾರೆ. ಅವಾಗ ವಿಡಿಯೋ ಮಾಡ್ತೀನಿ ರೀ. ಬೆಣ್ಣೆ ಬಂದೈತಿ. ಬೆಣ್ಣೆ ಇತ್ತಂದ್ರೆ ಹಿಂಗೆ ಅಂಟು ಮೆತ್ತಗಿರ್ತೈತಿ. ಬಂದೈತಿ ಬೆಣ್ಣೆ. ಇದು ನನಗೆ ಒಯ್ಲಿಕ್ಕೆ ಅಂತಲೇ ಮಾಡಕತ್ತಾರ. ಈ ಥರ ಗುಂಡದ ಹಾಕ್ಕೊಂಡು ಈ ಥರ ಮಾಡ್ತಾರೆ. ಇದು ಕೆನೆ ಎತ್ತಿಟ್ಟು ಮಾಡ್ಕೊಂಡಿರೋಂಥದ್ದು. ಬರೀ ಕೆನೆ ತೆಗೆದು ಮಾಡಿರೋದು ಇದು. ಹಾಲೆಲ್ಲ ಹಾಕಿಲ್ಲ. ಅವಾಗೆಲ್ಲ ಹಾಲು ಹಾಕಿ ಮಾಡ್ತಿದ್ರು. ಇವಾಗ ಹಾಲು ಹಾಕಲ್ಲ, ಬರೀ ಕೆನೆ ಮಾತ್ರ. ನಮ್ಮ ನಾಯಿಗಳಿಗೆ ಕಟ್ಟಿ ಹಾಕ್ಯಾರ, ಸುಮ್ಮನೆ ಇರೋದಿಲ್ಲ ನೋಡ್ರಿ. ಯಾಕೆ ಸುಮ್ಗಿರೋಕ್ಕಾಗಲ್ಲನು? ಹಾಂ, ಎದು ಕುಯ್ ಮಾಡೋಣ ಬಿಡ್ತಾರ್ತ ಮಾಡಿ ಏನು? ಏಯ್, ಹೋಗೋ ಬರೋರಿಗೆಲ್ಲ ದಾರಿ ಮೇಲೆ ಕೊಡ್ಕೋತು ಕುಂದ್ರು. ಬಾಯಿ ಮುಚ್ಚು ಬಾಯಿ ತಳ್ಕೊಂಡ್ರ ಕುಂದ್ರ ತಳಗ ಕುಂದ್ರ. ಹಾಂ, ನೀನ ಹಂಗೆ. ಹಾಂ, ನಾಟಕನು ಕುಯ್ ಅಂದ್ರೆ ಹೆಂಗೆ? ನಾನು 1 ವರ್ಷದಿಂದ ನೋಡತ್ತೀನಿ ರೀ ಗುಬ್ಬಿ. ಈ ಗಾಡಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಇಲ್ಲೇ ಕಟ್ಟಿತಾ ಇರ್ತದೆ ಗಾಡಿ. ಕನ್ನಡಿ ಮೇಲೆ ಕುಂತು ಕಟ್ಟಿತದ. ತನ್ನ ಮುಖ ತಾನೇ ನೋಡ್ಕೊತದ, ತಾನೇ ಕುಗ್ತದ. ಬರೀ ಇಲ್ಲಿ ನೋಡ್ರಿ, ನಮ್ಮವ್ವ ಮಜ್ಜಿಗೆ ಮಾಡಾಕತ್ತಾರ. ಮುಂಜಾನೆ ಸ್ವಲ್ಪ ಕಡ್ದು ಇಟ್ಟಿದ್ರು, ಈಗ ಮತ್ತೆ ಮಾಡ್ಲಾಕತ್ತಾರ. ಮುಂಜಾನೆ ಸ್ವಲ್ಪ ಯಾಕೆ ಕಡ್ದು ಇಟ್ಟಿದ್ರು ಅಂದ್ರೆ, ತಂಪತ್ನಾಗ ಮಾಡಿದ್ರೆ, ತಂಪತ್ತು ಅಂದ್ರೆ ಹೆಂಗಂದ್ರೆ ತಣ್ಣಗೆ ಇರ್ತದಲ್ರಿ, ತಂಪು ವಾತಾವರಣ ಇರುತ್ತಲ್ಲ, ಆ ಟೈಮಲ್ಲಿ ಈ ಥರ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದ್ರೆ ಬೆಣ್ಣೆ ಜಾಸ್ತಿ ಬರ್ತದಂತ. ಹಾಗಾಗಿ ಮುಂಜಾನೆ ಕಡ್ದು ಇಟ್ಟಿದ್ರು. ಈಗ ಬೆಣ್ಣೆ ತೆಗಿಯೋ ಟೈಮಲ್ಲಿ ಸ್ವಲ್ಪ ಮತ್ತೆ ಈ ಥರ ಕಡಿದ್ರೆ ಬೆಣ್ಣೆ ಜಾಸ್ತಿ ಬರ್ತದೆ ಹೇಳಿ ಈಗ ಕಡಾಕತ್ತಾರೆ. ಅದನ್ನು ಕಡ್ದು ಬೆಣ್ಣೆ ತೆಗಿತಾರೆ.
ಬೆಣ್ಣೆ ತುಪ್ಪ ಹಾಲು ಎಷ್ಟು ಇರ್ತದ್ರ ಮನೆ ನಾವು ಸಣ್ಣವರಿದ್ದಾಗಿಂದ ಆದ್ರೂ ಇಲ್ಲಿವರೆಗೂ ₹1 ಮಾರಿಲ್ಲ. ಅವ್ರು ಮಾರೋದು ಇಲ್ಲ, ಒಟ್ಟು ಮಾರಲ್ಲ. ನಾವೇ ಬೈತಿರ್ತೀವಿ. ನಾವು ಸಣ್ಣವರಿದ್ದಾಗ ಎಷ್ಟು ಮಂದಿ ಬಂದು ಒಯ್ತಿದ್ರು ನಮ್ಮ ಮನೆಗೆ. ಒಟ್ಟು ರೊಕ್ಕ ತೊಗೋತಿದ್ದಿಲ್ಲ ನಮ್ಮವ್ವ. ಬ್ಯಾಡ ಒಯ್ರಿ, ಉಳ್ಳಾಕ ಒಯ್ತಿರಿ ಏನದ, ಎಲ್ಲರೂ ಹೋಗೋದಾಗ್ತದ, ಎದಕ್ಕೆ ಬೇಕು ರೊಕ್ಕ ಬ್ಯಾಡ ಅಂತ ಒಟ್ಟು ಹಾಲಿನ ರೊಕ್ಕ ತೊಗೋತಿಲ್ರಿ. ಮಜ್ಜಿಗೆ ತೊಗೊಂಡು ಹೋಗೋರು, ತುಪ್ಪ ತೊಗೊಂಡು ಹೋಗೋರು, ಒಟ್ಟು ರೊಕ್ಕ ತೊಗೋತಿದ್ದಿಲ್ಲ. ನಾವು ಸಣ್ಣವರಿದ್ದೆ ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಈಗ ನಾವು ಎಲ್ಲ ಕಡೆ ಕೊಂಡು ತರ್ತೀವಲ್ಲ ಹಾಲು ಮೊಸರು ತುಪ್ಪ, ನಮ್ಗೆ ಅನಿಸ್ತದ ಹೊರಗೆ ಎಷ್ಟು ರೇಟ್ ಅದ ಗೊತ್ತದ ನಿಮಗೆ, ಪುಕ್ಷೇಟ ಕೊಡ್ತೀರಿ ಎಲ್ಲರಿಗೆ, ರೊಕ್ಕ ತೊಗೊಳಕ್ಕೆ ಬರಲ್ಲ, ಯಾವ್ದಕ್ಕಾರ ಆತು ಖರ್ಚಿಗೆ, ನೀವು ಮೇಲೆ ಖರ್ಚು ಸಂಸಾರಕ್ಕಂತ ಅಂತೀವಿ. ಆದರೂ ಕೂಡ ನಮ್ಮವ್ವ ಬೈತಾಳೆ, ಹುಚ್ಚಿ ಇದ್ದಿದ್ದೇನು, ರೊಕ್ಕ ಏನು ಹಲ್ಲ ಹಾಕಿ ಕಟ್ಟಿತೀರಿ, ರೊಕ್ಕ ತೊಗೊಂಡು ಮನುಷ್ಯತ್ವ ಅನ್ನೋದು ಇರಬೇಕು, ಕೊಟ್ರೆ ತೊಗೊಂಡ್ರೆ ಮನುಷ್ಯನ ನೆನಪು ಉಳಿತದ. ನಾಳೆ ನಾವು ಸತ್ರ ಸನಕ್ಕೆ ಹೆಸರು ಹೇಳ್ತಾರೆ, ಇಂಥವ್ರ ಮನೆ ತಂದು ಹಿಂಗೆ ಉಂಡಿದ್ದೇವ, ಇದ್ದಾಗ ಹಿಂಗೆ ಕೊಡ್ತಿದ್ಲು, ಎಂಥವ್ರತ್ತೆ ಹೆಸರು ಹೇಳ್ತಾರೆ. ಹೆಸರು ಉಳಿಸ್ಕೋಬೇಕು, ರೊಕ್ಕ ತೊಗೊಂಡು ಏನು ಮಾಡ್ತೀರಂತ ಬೈತಾರೆ. ಈಗಲೂ ಅಟ್ಟೆ ರೀ, ಮೊದಲಿನಕಿನ್ನ ಈಗ ಜರ ಕಮ್ಮಿ. ಯಾಕಂದ್ರೆ ಮೊಮ್ಮಕ್ಕಳು 3 ಮೊಮ್ಮಕ್ಕಳಾಗ್ಯಾವ, ನಾವು ಹೋಗಿ ಬರೋರು ನಮಗೆ ಇಟ್ಟಿಟ್ಟು ಮಾಡಿ ಕಳಿಸ್ತಾರೆ. ಹಾಗಾಗಿ ಈಗ ಮಂದಿಗೆ ಕೊಡೋ ಸ್ವಲ್ಪ ಕಮ್ಮಿ ಕೊಡ್ತಾರೆ. ಯಾವಾಗಾರ ಹಬ್ಬ ಹುಣ್ಣಿಮೆಗೆ ಯಾರೇ ಕೇಳಿದ್ರಂದ್ರೆ ಕೊಡ್ತಾರೆ. ಮೊದಲು ಹಂಗೆ ಇದ್ದಿದ್ದಿಲ್ಲ, ಹೋಗೋರಿಗೆ ಕರೆದು ಕೊಡ್ತಿದ್ರು. ಹಂಗಿತ್ತು ಪರಿಸ್ಥಿತಿ. ಯಾಕಂದ್ರೆ ಅವರು ಒಟ್ಟು ಹಿಂಗೆ ಮಾರಬೇಕು, ರೊಕ್ಕ ಬರ್ತಾವಲ್ಲ ಅನ್ನೋದೇ ಇದ್ದಿದ್ದಿಲ್ಲ. ಹಾಲಾಯಿತು, ಮೊಸರಾಯಿತು, ಮೊಸರಂತರೂ ಯಾವತ್ತೂ ಮಾಡಲ್ಲಟ್ಟು, ಹಾಲು ತುಪ್ಪ ಮಾತ್ರ ಯಾವಾಗಲೂ ಇದ್ದಿದ್ದೆ. ನೋಡಿರಿ ಇಷ್ಟು ಬೆಣ್ಣೆ ಆಗೈತಿ. ಈಗ ಇದು ನನ್ನ ಸಲುವಾಗಿ ಅದು ಮಾಡಿರೋ ಬೆಣ್ಣೆ. ಮತ್ತು ಅದೆಲ್ಲ ಮುಗಿಸ್ಕೊಂಡು ನೋಡಿರಿ ಇಲ್ಲಿ ಜಾತ್ರೆಗೆ ಬಂದೀವಿ. ಇದು ಜಾತ್ರೆ ಪಲ್ಲಕ್ಕಿ ಮೆರವಣಿಗೆ ನಡೆದೈತ್ರಿ. ನಾನು ಮುಂಜಾನೆಯಿಂದ ಜಾತ್ರೆಗೆ ಬರಲಿಲ್ಲ. ಜಾತ್ರೆ ಬರ್ಬೇಕಂತೇಳಿ ಮತ್ತು ಎಕ್ದಮ್ ನನಗೆ ಹುಷಾರು ತಪ್ಪದಂಗೆ ಆಯಿತು. ತಲೆ ಚಕ್ರ ಬರೋದು, ವಾಮಿಂಟ್ ಆಗೋದು, ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಯಿತು. ಹಂಗಾಗ್ಬಿಟ್ಟು ಏನು ಮಾಡಿದೆ, ನಾನು ಜಾತ್ರೆಗೆ ಬರಲಿಲ್ಲ. ಸಾಯಂಕಾಲ ಟೈಮ್ದಾಗ ಮತ್ತು ನಮ್ಮ ಅಕ್ಕ ಬಂದು ಗುಳ್ಗೆ ತಂದು ಕೊಟ್ಟು ತಲೆ ಒತ್ತಿ ನರ ಎಲ್ಲ ಹಿಡಿದು ಒಂದು ಸ್ವಲ್ಪ ಸಮಾಧಾನ ಮಾಡಿ, ಆಮೇಲೆ ಏನದ ಕರ್ಕೊಂಡು ಹೋದ್ರಿ, ಊರಾಗ ಕರ್ಕೊಂಡೋಗಿ ಮತ್ತು ಕಾಯಿ ಹೊಡ್ಕೊಂಡ್ವಿ. ದೇವ್ರಿಗೆ ಇಲ್ಲಿ ಕೈ ತೊಗೊಳಕ್ಕೆ ಬಂದೆ ನೋಡ್ರಿ. ಆ ಪಲ್ಲಕ್ಕಿ ಒಂಚೂರು ಮುಂದೆ ಬಂದಿದ್ರೆ ನಿಮ್ಮ ಪಲ್ಲಕ್ಕಿಯಾಗ ಮುತ್ತೆಯವ್ರು ಕುಂದಿರ್ತಿದ್ರು, ಅದು ತೋರಿಸ್ತಿದ್ದೆ. ಅದೊಂದು ಸ್ವಲ್ಪ ಮಿಸ್ ಆಯ್ತು ನಮಗೆ. ಇಲ್ಲಿ ಕಾಯಿ ತೊಗೊಳತ್ತೀರಿ, ಕಾಯಿ ತೊಗೊಂಡು ಹೋಗಿ ಕಾಯಿ ಹೊಡ್ಕೊಂಡು ನಿಮಗೆ ಮಠ ಎಲ್ಲ ತೋರಿಸ್ಕೊಂಡು ಹೋಗೋಣಂತ ಭಾಳ ಆಸೆ ಮಾಡಿದ್ದೆ. ನಾನು ಚೆಂದಾಗಿ ವಿಡಿಯೋ ಮಾಡಬೇಕು ಪಲ್ಲಕ್ಕಿದು. ಮತ್ತು ಮುಂಜಾನೆ ಟೈಮಲ್ಲಿ ಪಾದ ಪೂಜೆ ಮಾಡ್ತಾರೆ, ಕುಂಭ ಮೆರವಣಿಗೆ ಇರ್ತದೆ ನಮ್ಮ ಊರಾಗ ಜಾತ್ರೆಗೆ. ಅದೆಲ್ಲ ವಿಡಿಯೋ ಮಾಡಬೇಕು, ತೋರಿಸ್ಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಹುಷಾರಿಲ್ಲಕ್ಕಾಗಿ. ಹಾಗಾಗಿ ಬಿಟ್ಟು ವಿಡಿಯೋನೂ ಮಾಡೋದಾಗಲಿಲ್ಲ. ನಾನೇ ಜಾತ್ರೆಗೆ ಬರಲಿಲ್ಲ ನೋಡ್ರಿ. ಹೊತ್ತು ಮುಣಿಗೆ ಕಡೆ ಇವಾಗ ಬಂದು ಇದಿಷ್ಟು ವಿಡಿಯೋ ಮಾಡೀನಿ. ಮಾತಾಡಿದ್ರು ಕೂಡ ನನಗೆ ಒಂಥರ ಉಸಿರು ಬಿಟ್ಟಂಗೆ ಆಗ್ಲತ್ತ, ಅಷ್ಟು ಮಾತಾಡೋಕೆ ಕೂಡ ಆಗಲ್ಲ, ಅಷ್ಟು ಒಂಥರ ದಮ್ ಬಂದಂಗೆ ಆಗ್ತದೆ. ನೋಡ್ತಿರ್ಬೇಕು ನೀವು. ಏನು ಮಾಡಿದ್ರೆ ಅಂದರೆ ವಿಡಿಯೋ ಮಾಡೀವಿ. ನಮ್ಮೂರ ಜಾತ್ರೆ ಸ್ವಲ್ಪ ನೋಡಲಿ ಎಲ್ಲರೂ ಅನ್ನೋದು ಒಂದು ಆಸೆ ನನಗೆ. ಹಂಗೆ ದೀಪ ತೊಗೊಳ್ಳೋಣಂತ ದೀಪ ತೊಗೊಳಕ್ಕೆ ಹೋಗಿದ್ವಿ. ದೀಪ ಸಣ್ಣ ಅನ್ನಿಸ್ತು, ರೇಟ್ ಭಾಳ ಅನ್ನಿಸ್ತು. ಹಾಗಾಗಿ ನಾನು ತೊಗೊಳ್ಳಿಲ್ಲ, ಬಿಟ್ಟು ಬಂದೆ. ನಾನು ತುಳಜಾಪುರಕ್ಕೆ ಇಲ್ಲ ಗುಡ್ಡಾಪುರಕ್ಕೆ ಹೋದಾಗ ತರಬೇಕು, ಚಂದ ಇರ್ತಾವೆ. ಮತ್ತು ಅಲ್ಲಿ ಒಳಗೆ ಮಠದಾಗ ತೊಗೊಳಮ್ಮ ಅಂತಂದ್ರೆ ನಮ್ಮ ಅಕ್ಕ ಮಠದಾಗ ಹೋದ್ವಿ. ಮಠದಾಗ ಹೋದಾಗ ಏನಾಯ್ತು ಅಂದ್ರೆ ಅಲ್ಲಿ ವಿಡಿಯೋ ಮಾಡ್ಕೊತು ಮತ್ತು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬರೋಷ್ಟರಲ್ಲೇ ಮರ್ತೇ ಹೋಗ್ಬಿಟ್ವಿ ಇಬ್ಬರು ನಾವು. ಕೇಳಿದ್ರು ಅವ್ರ ಹತ್ರ ರೇಟ್ ಜಮಾಯಿಸ್ಲಿಲ್ಲ ನಮಗೆ. ಹಾಗಾಗಿ ಅದು ಅಂದ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಮತ್ತೇನು ಮಾಡಿದ್ವಿ, ಹೋದ್ವಿ ಮಠದ ಒಳಗೆ. ನಾವು ಇವಾಗ ಬರ್ತಾ ಇರೋದು ದ್ವಾರ ಬಾಗಿಲು ರೀ. ಇದು ಸಿದ್ದಪ್ಪ ಮುತ್ಯನ ಮಠದ್ದು ದ್ವಾರ ಬಾಗಿಲ. ಸಿದ್ದಪ್ಪ ಮುತ್ಯ ಅಂತಾರೆ. ಸಿದ್ದಪ್ಪ ಮಹಾರಾಜರು ದೊಡ್ಡ ಪವಾಡನೇ ಐತಿ. ಸಿದ್ದಪ್ಪ ಮುತ್ಯನ ಪವಾಡ ಹೇಳೋಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ಪವಾಡ ಎಲ್ಲ ಮಾಡ್ಯಾರ. ಅಂತಿಂಥ ಪವಾಡ ಪುರುಷ ಸಿದ್ಧಲಿಂಗ ಮಹಾರಾಜರು ಇವರು. ಇದು ಗುಡಿ ಹೊಸದು ಕಟ್ಟ್ಯಾರ ನೋಡ್ರಿ. ಇವಾಗೇನು ತೋರ್ಸಾಕತ್ತೀನಿಲ್ಲ, ನಾವು ಒಳಗೆ ಹೋಗ್ತೀನಿ ನಿಮ್ಗೆ. ಈಗ ಮಠ ಹೊಸದು ಕಟ್ಟ್ಯಾರ. ಇದು ಮೊದ್ಲಿನ ಮಠನೇ ಬೇರೆ ಆಯಿತು, ಭಾಳ ಚಂದ ಇತ್ತು ರೀ ಮೊದ್ಲಿನ ಮಠ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿತ್ತು. ಯಾಕಂದ್ರೆ ನಾವು ಸಣ್ಣವ್ರಿದ್ದಾಗ ಅಲ್ಲಿ ಆಡ್ತಿದ್ವಿ. ಸಿದ್ಧಲಿಂಗ ಮುತ್ಯ ನೋಡೋದೇ ಒಂದು ಖುಷಿ ನಮಗೆ. ಅಲ್ಲಿ ಮಠಕ್ಕೆ ಹೋದ್ರೆ ಹೆಂಗಂದ್ರೆ ಸಿದ್ಧಲಿಂಗ ಮುತ್ಯ ಖರೆ ಯಾರೋ ಬಂದು ಕೂತಾರ ಮನುಷ್ಯರು ಅನ್ನಂಗಿತ್ತು ಮೂರ್ತಿ ಅದು. ಇವಾಗ ಅಲ್ಲಿ ಪಡ್ನೂರು ಇದು ಆದ್ರಿ, ಅಲ್ಲಿ ಒಂದು ಈ ಮಂಟಪ ಏನಾದ, ಅಲ್ಲಿ ಒಯ್ದು ಇಟ್ಟಾರ ಸಿದ್ಧಲಿಂಗ ಮುತ್ಯನ ಮೂರ್ತಿ. ಅದು ಅಂದ್ರೆ ವಿಗ್ರಹ. ಇದು ಶಂಕರಲಿಂಗ ಮುತ್ಯಂದು. ನೀವು ಆ ಮೂರ್ತಿ ನೋಡಿದ್ರಂದ್ರೆ ನಿಜವಾಗ್ಲೂ ಯಾರಾದರೂ ಕೂತಾರ, ಮನುಷ್ಯರೇ ಕೂತಾರ ಅನ್ನೋ ಥರದ. ಇದು ಸಿದ್ಧಲಿಂಗ ಮುತ್ಯಂದು ಈ ರೀತಿ ಮಾಡ್ಯಾರ. ಈ ಸದ್ದ ಮುಂಚೆದು ಈ ಥರ ಇರಲ್ಲ, ತುಂಬ ದೊಡ್ಡ ವಿಗ್ರಹ ಅದು. ದಿಟ್ಟು ಸಿದ್ಧಲಿಂಗ ಮುತ್ಯನೇ ಕೂತಾನ. ಇವಾಗ ಏನು ಮಾತಾಡ್ತಾರ ಅನ್ನೋ ಥರ ಇದ್ರಿ ಅವಾಗ. ಇದು ಹೊಸ ಮಠ ಕಟ್ಟಿರೋದು ನೋಡ್ರಿ. ಈ ಥರ ಕಟ್ಟ್ಯಾರ ಮಠ. ಅಂದರೆ ಏನೇ ಹೇಳ್ರಿ, ಹಳೆ ಕಾಲದ್ದು ಮಠ. ನನಗೆ ಮಾತಾಡೋಕೆ ಅಷ್ಟು ಸರಿಯಾಗಿ ಬರ್ತಾಯಿಲ್ಲ, ತುಂಬ ತೊದಲ್ತಾ ಇದ್ದೀನಿ, ಯಾರು ಏನೂ ಅಂದ್ಕೋಬೇಡಿ.
ಹುಷಾರಿಲ್ಲ, ಬಾಯಿ ತುಂಬ ಒಣಗೋಗ್ತಾ ಇದೆ ನನಗೆ. ಅದಕ್ಕೆ ಇದು ಹೊಸ ಮಠ ಕಟ್ಟಿರೋದು. ಕಟ್ಟಿ ಇವಾಗ 2 ವರ್ಷ ಆಯ್ತೇನೋ. ಈ ಮಠ ಕಟ್ಟಿ ಪುರುವಂತರು ಇದ್ದಾರೆ, ಅಲ್ಲಿ ನೋಡ್ತಾ ಇರ್ಬೇಕು ನೀವು. ಪುರುವಂತರು ಬೆಳಗ್ಗೆ ಎಲ್ಲ ಆಡ್ಯಾರ, ಪೂಜೆ ಎಲ್ಲ ಮಾಡಿದ್ರಲ್ಲ, ಪುರುವಂತರು ಆಡಿರ್ತಾರ. ಮತ್ತು ಇವಾಗ ಪಲ್ಲಕ್ಕಿ ಮೆರವಣಿಗೆ ಮಾಡ್ಕೊಂಬರ್ತಾರಲ್ರಿ, ಬಂದಮೇಲೆ ಮಠದ ಮುಂದೆ ಕೂಡ ಪುರುವಂತರು ಆಡ್ತಾರೆ. ಆದ್ರೆ ನನಗೆ ಏನಂದ್ರೆ ಅಲ್ಲೆಲ್ಲಿ ನಿಂತ್ಕೊಳಕ್ಕೂ ಆಗವಲ್ದು, ಕುತ್ಕೊಳಕ್ಕೂ ಆಗವಲ್ದು, ತಲೆನೋವು, ಚಕ್ರ ಬರೋದು, ವಾಮಿಂಟ್ ಆಗೋದು ಅಷ್ಟೆಲ್ಲ ಆಗ್ಲಿಕತ್ತಿತ್ತಲ್ಲ. ನನಗೇನು ನೋಡೋಕ್ಕಾಗಲಿಲ್ಲ. ಸಾಕಪ್ಪ ಸಿದ್ದಪ್ಪ ಮುತ್ಯ, ನಾನು ಈ ಸಾರಿ ನಿನ್ಗೆ ಬಂದು ಬರೀ ಕಾಯಿ ಹುಡ್ಕೊಂಡು ಹೋಗ್ತೀನಿ, ಇನ್ನೊಂದು ಸತಿ ಚಂದ ಬರೋ ಥರ ಇರಲಪ್ಪ, ಹುಷಾರಾಗಲಿ ಅಂತ ಕೇಳಿಕೊಂಡು ನಾನು ನಮ್ಮ ಅಕ್ಕ ಕಾಯಿ ತೊಗೊಂಡು ಹೊಂಟಿದ್ದೇವ್ರಿ. ನೋಡ್ರಿ ಈ ಥರ ಕಟ್ಟಾರ ಈ ಮಠ. ಹೊಸ ಮಠ ಕಟ್ಟಿರೋದು ಈ ರೀತಿ ಇದೆ. ಈ ಕಡೆ ಬಂದರೆ ಇದು ದ್ವಾರ ಬಾಗ್ಲು. ಇದು ನೋಡ್ರಿ, ಈ ಕಡೆ ದ್ವಾರ ಬಾಗ್ಲದು. ಈ ಕಡೆ ಬಂದ್ರೆ ಇದು ದಾಸೋಗ. ದಿನ ದಾಸೋಗ ಇರ್ತದ್ರಿ ಇಲ್ಲಿ. ಚಜ್ಜಕ ಮತ್ತು ರೊಟ್ಟಿ, ಅನ್ನ, ಸಾಂಬಾರು ದಿನ ದಾಸೋಗ ಇಲ್ಲಿ ಕೊಡ್ತಾರೆ. ಇವತ್ತು ಹೊರಗೆ ಕೊಡಕತ್ತಾರೆ, ಅದು ಕೂಡ ನಿಮ್ಗೆ ತೋರಿಸ್ತೀನಿ. ಇಲ್ಲೇನು ತೋರ್ಸಾಕತ್ತೀನಿ ರೀ, ಎದುರು ಸಿದ್ದಪ್ಪ ಮುತ್ತನ ಫೋಟೋ ಐತೆ ನೋಡ್ರಿ ಮ್ಯಾಲ. ಅಲ್ಲಿ ಮಠ ಅದು. ಅಲ್ಲಿ ಸಿದ್ಲಿಂಗ ಮುತ್ತೆ ಇದ್ದ. ಸಿದ್ಲಿಂಗ ಮುತ್ತಂದು ಒಂದು ಚಂದ ಗುಡಿ ಇತ್ತದು. ಅದು ಇವಾಗ ಕೆಡವ್ಯಾರ, ಬರೀ ಇದಿಷ್ಟು ಮಾತ್ರ ಇಟ್ಟಾರ. ಆಚೆ ಕಡೆ ತೋರಿಸ್ತೀನಿ ರೀ, ಅದನ್ನು ಕೂಡ ಹೊಸದಾಗಿ ಕಟ್ಟಾಕತ್ತಾರ. ಮತ್ತು ಅಲ್ಲಿ ಎಂಥ ವಿಗ್ರಹ ತೊಗೊಂಬರ್ತಾರೆ ಗೊತ್ತಿಲ್ಲ. ನಮಗೆ ಅನಿಸ್ತೈತಿ ಅದೇ ವಿಗ್ರಹ ತೊಗೊಂಬಂದಿಟ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ರೀ. ಇವರೇ ನಮ್ಮ ಅಕ್ಕ. ವಿಡಿಯೋದಾಗ ಅಷ್ಟೊಂದು ತೋರಿಸಿಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನಮ್ಮ ಸಿದ್ಲಿಂಗ ಮುತ್ಯಾಗ ಅದೇ ಮೂರ್ತಿ ತೊಗೊಂಬಂದಿಟ್ರೆ. ಇದು ಒಳಗಡೆ ಹೋಗೋದು ಗವಿ. ಇಲ್ಲೇನು ಲೈನಲ್ಲಿ ನಿಂತ್ಕೊಂಡಾರಲ್ರಿ ಇವರೆಲ್ಲ. ನಾವು ಲೈನಲ್ಲಿ ನಿಂತ್ಕೊಂಡು ಒಳಗೆ ಹೋಗ್ಬೇಕಾಗಿತ್ತು. ನಾನು ಅದೇ ಹೇಳ್ದಂಗೆ ನನ್ನ ಚಕ್ರ ಬರೋ ಸಲಿಂದ ನನ್ನ ಕ್ಯೂ ಅಲ್ಲಿ ನಿಂತ್ಕೊಂಡು ಕೂಡ ಹೋಗಲಿಲ್ಲ ಗವಿ ಒಳಗೆ. ಇಲ್ಲಿಂದಾನೇ ನಮಸ್ಕಾರ ಮಾಡಿಕೊಂಡೆ. ಇದು ನೋಡ್ರಿ ಸಣ್ಣ ಗವಿ. ಇದು ಒಳಗೆ ಸಿದ್ದಪ್ಪ ಮುತ್ತಂದು ಇನ್ನೂ ದೊಡ್ಡ ಮೂರ್ತಿನೇ ಅದ. ಹೊರಗೆ ಹೆಂಗಿತ್ತಂತ ಹೇಳಿದ್ನಲ್ರಿ, ಅದೇ ತಿರಿ ಒಳಗೆ ಬೆಳ್ಳಗದಂದ್ರೆ ಅಷ್ಟು ಬೆಳ್ಳನ ವಿಗ್ರಹ ಆದ್ರೆ ಭಾಳ ಚಂದ ಅದ. ಅದು ಕೂಡ ಅದು ಇನ್ನೊಂದು ಸತಿ ನಾನು ಊರಿಗೆ ಆರಾಮಾಗಿ ಇದ್ದಾಗ ಬಂದಾಗ ಅದ್ರದ್ದು ನಾನು ನಿಮ್ಮ ಗವಿ ಎಲ್ಲ ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತೀನಿ ರೀ. ಇಷ್ಟೆಲ್ಲ ಈ ಕಡೆ ಇದೆ ನೋಡ್ರಿ ಇದೆಲ್ಲ. ಇದು ಬಂದ್ಬಿಟ್ಟು ಆ ಕಡೆ ಪತ್ರಿ ಗಿಡ ರೀ. ಅದು ಡೈಲಿ ಪೂಜೆಗೆ ಪತ್ರಿ ತೊಗೋತಾರ. ಇಲ್ಲಿ ಕಟ್ಟಾಕತ್ತಾರ ನೋಡ್ರಿ. ಇಲ್ಲಿತ್ತು ಫಸ್ಟ್ ಸಿದ್ಲಿ ಮುತ್ತಂದು, ಅದಕ್ಕೆ ಕೆಡವಿ ಈಗ ಕಟ್ಟಾಕತ್ತಾರ. ಇವೆಲ್ಲ ಹಾಸ್ಟೆಲ್ ರೀ, ಮಕ್ಕಳಿಗೆ ಇರ್ಲಾಕ. ಅಲ್ಲೇ ಕಾಲೇಜ್ ಅದ್ರ ಮಠದಾಗೆ ಕಾಲೇಜ್ ಅದಾವ. ಐಟೆ ಕಾಲೇಜ್ ಐತಿ. ಮಕ್ಕಳು ಅಲ್ಲಿ ಓದ್ಕೋಬೋದು. ಅಲ್ಲಿನೂ ಕೂಡ ಐಟೆ ಮಾಡ್ಕೋಬೋದು ಯಾರಾದರೂ. ತುಂಬ ಒಳ್ಳೆ ಐಟೆ ಸ್ಕೂಲ್ ಅಂತಲೇ ಹೇಳ್ಬೋದು ಅದು ಕಾಲೇಜು. ಈ ಕಡೆ ಬಂದ್ರೆ ನೋಡ್ರಿ, ಈ ಕಡೆ ಇದು ಹೊರಗಿನ ದಾರಿ. ಆ ಕಡೆ ದ್ವಾರದ ಬಾಗಿಲದಿಂದ ಬಂದು ಈ ದಾರಿಯಿಂದ ಹೊರಗೆ ಹೋಗ್ಬೇಕತ್ರಿ. ಇದು ಹೊರಗೆ ಹೋಗೋ ದಾರಿ. ಇಲ್ಲಿಂದ ಹೋದ್ರೆ ಇಲ್ಲಿ ಮುಂದೆ ಊಟದ್ದು ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡ್ಯಾರ ನೋಡ್ರಿ. ಮುಂಜಾನೆ ಊಟಕ್ಕೆ ಇಟ್ಟಿದ್ರಂತ ನಮ್ಮ ಅಕ್ಕ ಬಂದು ಹೇಳಿದ್ರು. ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ಊಟ. ಮುಂಜಾನೆ ಊಟ ಎಲ್ಲ ಥರನೂ ಮಾಡಿದ್ರು. ಅದರಲ್ಲಿ ಅವ್ರಿಗೆ ಮಸ್ತ್ ಇಷ್ಟ ಆಗಿದಂದ್ರೆ ಬಜ್ಜಿ ಭಾಳ ಭಾರಿ ಆಗಿದ್ದು ಅಂತ ಹೇಳಿದ್ಲು ನಮ್ಮ ಅಕ್ಕ. ಅಷ್ಟು ಜನಗಳು ನೋಡ್ರಿ. ಇನ್ನೂ ಜನ ಇವಾಗ ಸಾಯಂಕಾಲ ಬಂದಿನ ಕಮ್ಮಿ ಅದಾರ. ನಾವು ಮುಂಚೆ ಏನಾದರೂ ಬೆಳಿಗ್ಗೆ ಬಂದಿಂದ ನನಗೆ ವಿಡಿಯೋ ಮಾಡೋಕ್ಕೂ ಸಿಗ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು ನೋಡ್ರಿ. ಎಲ್ಲರೂ ಊಟ ಮಾಡಕತ್ತಾರ. ನಾನು ಕೂಡ ಹೋಗಿ ಈಗ ಊಟ ಮಾಡ್ತೀನಿ. ನಾನು ಬೆಳಗ್ಗೆಯಿಂದ ಏನೂ ಊಟ ಮಾಡಿರಲಿಲ್ಲ ರೀ ಅವತ್ತು ಜಾತ್ರೆ ದಿವಸ. ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ನನಗೆ ಪ್ರತಿ ಹೋದಾಗೆಲ್ಲ ನಾನು ದಾಸೋಗದಾಗ ಊಟ ಮಾಡಿದ್ರೆ ನನಗೊಂಥರ ಸಂತೋಷ. ನನಗೆ ಎಲ್ಲ ರೋಗನೂ ಕಳೀತು ಅನ್ನೋಷ್ಟು ಫೀಲ್ ಆಗುತ್ತೆ. ನನಗೆ ಆರಾಮ್ ಅನಿಸುತ್ತೆ. ನಾನು ಮನೆಯಲ್ಲಾದರೆ 2-3 ಚಪಾತಿ ಊಟ ಮಾಡೋಳು. ನಾನು ಅಲ್ಲಾದರೆ 4-5 ಚಪಾತಿ ತಿಂತೀನಿ. ನಮಗೆ ಗೊತ್ತೇ ಆಗಲ್ಲ ನಾವು ಊಟ ಮಾಡೋದು. ಇನ್ನೂ ಸ್ವಲ್ಪ ಹಾಕಿಸ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿ ಇರುತ್ತೆ. ನಾನು ನಿಮ್ಗೆ ಸಾಂಬಾರು ತೋರಿಸ್ತೀನಿ. ಸಾಂಬಾರು ನೋಡಿದ್ರೆ ನೀವೇ ಗಾಬರಿ ಆಗ್ತೀರಾ, ಏನಿದೆ ಇದರಲ್ಲಿ ಅನ್ನೋಷ್ಟು. ತಿಂದರೆ ಅಷ್ಟು ರುಚಿ ಇರುತ್ತೆ ಆ ಸಾಂಬಾರು. ಸಾಂಬಾರಲ್ಲಿ ಏನೇನೂ ಹಾಕಿರಲ್ಲ, ಆದ್ರೂ ಅಷ್ಟು ರುಚಿ ಇರುತ್ತೆ ನೋಡ್ರಿ ಸಾಂಬಾರು. ರೊಟ್ಟಿ ಏನು ಮಾಡ್ತಾರೆ, ಊರನ ಮಂದಿ ಎಲ್ಲ ಸೇರಿ ಇಷ್ಟಿಷ್ಟು ಅಂತ ಮಾಡಿ ಕೊಡ್ತಾರೆ ಅವರು. 21 ಮತ್ತು 25, 51, 101, 11 ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ರೊಟ್ಟಿನ ಮಾಡಿಕೊಡ್ತಾರೆ ಅವರು. ಅದನ್ನು ಮಠದಾಗ ತೊಗೊಂಬಂದು ಒಣಗಿಸಿ ಗುಡ್ಡೆ ಹಾಕಿ ಮತ್ತು ಈ ಥರ ತುಣುಕು ಮಾಡಿಡ್ತಾರೆ ಅವರು. ಈ ಥರ ತುಣುಕು ಮಾಡಿ ಇಟ್ರಂದ್ರೆ ಬಂದವ್ರಿಗೆಲ್ಲ ಹಿಂಗೆ ಊಟಕ್ಕೆ ಹಾಕ್ತಾರೆ. ನಾ ಹೋದಾಗೆಲ್ಲ ಬರೀ ರೊಟ್ಟಿ ಊಟನೇ ಮಾಡಿ ಬರ್ತೀನಿ. ಒಟ್ಟು ಅನ್ನ ಸಾಂಬಾರು ಉಣ್ಣಲ್ಲ ಒಂದೊಂದು ಟೈಮ್. ಅಷ್ಟು ಅನ್ನ ಸಾಂಬಾರು, ರೊಟ್ಟಿ ಸಾಂಬಾರು ಅಂದ್ರೆ ಭಾಳ ಮಸ್ತ್ ಇರ್ತದೆ ಅದು. ಅದನ್ನೇ ಹಾಕ್ಕೊಂಡು ನಾನು ಊಟ ಮಾಡ್ಕೊಂಡು ಬರೋದು ಹೋದ ಟೈಮಲ್ಲೆಲ್ಲ. ಸಾಂಬಾರು ಇವಾಗ ಸಾಂಬಾರು ಹಾಕಿಸ್ಕೊಳತ್ತೀನಿ ನೋಡ್ರಿ ನೀವು. ಫುಲ್ಲು ತಿಳಿ ಸಾಂಬಾರು, ಏನಿಲ್ಲ. ಈ ಸಾಂಬಾರು
ಉಪ್ಪು ಖಾರ ಮತ್ತು ಕೊಬ್ಬರಿ ಪುಡಿ ನೀರು ಅದ್ರ ಬಿಟ್ಟರೆ ಏನೂ ಇಲ್ಲ. ಆ ಸಾಂಬಾರು ನೋಡಿದ್ರೆ ಅಷ್ಟು ಟೇಸ್ಟಾಗಿದೆ ಅದು ಸಾಂಬಾರು. ಮತ್ತು ನಮ್ಮ ಅಕ್ಕ ಊಟ ಮಾಡಿದ್ರಲ್ವ, ಇಲ್ಲ ನಾನು ಊಟ ಮಾಡೋಣ ಬೇಡ ಅಂತ ಚೂರೇ ಅನ್ನ ಹಾಕಿಸ್ಕೊಂಡು ಅಷ್ಟೇ ಊಟ ಮಾಡಿದ್ರು ಅವರು. ಈ ಥರ ಜನ ಎಲ್ಲ ಬಯಲು ಜಾಗಲ್ಲ, ಈ ಥರ ಟೆಂಟ್ ಹಾಕ್ಯಾರೆ ಬಿಸಿಲು ಅಂತ ಹೇಳ್ಬಿಟ್ಟು ಎಲ್ಲರಿಗೆ. ಇದು ನೋಡ್ರಿ ಊಟ ಮುಗಿಸ್ಕೊಂಬಂದ್ವಿ ನಾವು ಇಲ್ಲಿ ತಾಟ್ ತೊಳಕಂತೆ. ನಾನು ಒಂದು ತಾಟ್ ಮತ್ತು ಸಾಂಬಾರು ಹಾಕ್ಕೊಂಡು ಕುಡ್ದಿದ್ದೀನಿ, ಅಷ್ಟು ಟೇಸ್ಟ್ ಬರ್ತಿತ್ತು ಬಾಯಿಗೆ. ಬಾಯಿನೇ ಒಂಥರ ಹುಷಾರಿಲ್ದಾಗ ಬಾಯಿನೇ ಕೆಟ್ಟೋದಂಗೆ ಆಗಿತ್ತು. ಆ ಸಾಂಬಾರು ಕುಡಿದ್ಮೇಲೆ ಒಂದು ಸ್ವಲ್ಪ ಆರಾಮ ಅನ್ನಿಸ್ತು, ತಲೆನೋವು ಕೂಡ ನಾನು ಕಮ್ಮಿ ಅನ್ನಿಸ್ತು. ನೋಡಿರಿ ಎಷ್ಟು ಅನ್ನ ವೇಸ್ಟ್ ಮಾಡ್ಯಾರ, ನಂಗೆ ಅದೊಂಥರ ಬೇಜಾರಾಯಿತು ನೋಡಿ. ಅನ್ನ ಇಲ್ಲ ಅಂತ ಎಷ್ಟು ಬಡ್ಕೊತಾರೆ, ಆದ್ರೂ ಇಲ್ಲಿ ಅಲ್ಲಿ ತುಂಬಾ ಅನ್ನ ವೇಸ್ಟ್ ಮಾಡ್ಯಾರ. ಹಾಕಿಸ್ಕೊಳ್ಳೋದು ಚೆಲ್ಲೋದು, ಎಷ್ಟು ಹಾಕಿಸ್ಕೊತೀವೋ ಎಲ್ಲೇ ಹೋದ್ರು, ಎಷ್ಟು ಊಟ ಮಾಡ್ತೀವೋ ಅಷ್ಟೇ ಹಾಕಿಸ್ಕೋಬೇಕು. ಅನ್ನ ಯಾವತ್ತೂ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅದೇ ಅನ್ನಕ್ಕೋಸ್ಕರ ನಾವು ಎಲ್ಲೆಲ್ಲೋ ಓಡಾಡ್ತೀವಿ, ಎಲ್ಲೆಲ್ಲೋ ದುಡಿಯೋಕೆ ಹೋಗ್ತೀವಿ, ಊರು ಬಿಟ್ಟು ಊರೆಲ್ಲ ಹೋಗಿ ಆ ಅನ್ನಕ್ಕೋಸ್ಕರನೇ ದುಡಿಯೋಕೆ ಹೋಗಿರ್ತೀವಿ. ಅಂದರೆ ಈ ಥರ ಅನ್ನ ವೇಸ್ಟ್ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ ನನಗಂತೂ. ಇವಾಗ ನಾವು ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ ರೀ. ಇವಾಗ ಅಲ್ಲಿ ನಾನು ಕಂಬ್ರಿ ಮಠಕ್ಕೆ ಹೋಗಬೇಕಾಗಿತ್ತು. ಮುಂಚೆ ಎಲ್ಲ ಕಂಬ್ರಿ ಮಠದಲ್ಲಿ ಯಾರಿಗೂ ಹೋಗೋಕ್ಕೆ ಇರಲಿಲ್ಲ. ಸಾಧು ಮುತ್ತೆ ಇರ್ತಾರಲ್ರಿ, ಅವ್ರು ಮಾತ್ರ ಅಲ್ಲಿ ಹೋಗ್ತಿದ್ರು, ಯಾರೂ ಹೋಗ್ತಾ ಇರಲಿಲ್ಲ. ನಾವು ಸಣ್ಣವರಿದ್ದಾಗ ಕೂಡ ನಮಗೆ ಹೋಗೋಕೆ ಆ ಕಡೆ ಬಿಡ್ತಾ ಇರಲಿಲ್ಲ. ಅಲ್ಲೊಂದು ಬಾವಿ ಇದೆ, ನಿಮ್ಗೆ ತೋರಿಸ್ತೀನಿ ನಾನು, ಅದೆಲ್ಲ ಹಂಗಿರ್ತಾವತ್ತು ಹೇಳಿ ಅಲ್ಲಿಗೆಲ್ಲ ಹೋಗೋಕೆ ಬಿಡ್ತಾನೆ ಇರಲಿಲ್ಲ ಅವರು. ಕಂಬ್ರಿ ಮಠ ಅಷ್ಟೇ ನೋಡಿಕೊಂಡು ಬರಬೇಕು, ದೂರಿಂದನೇ ನೋಡಬೇಕು. ಕಂಬ್ರಿ ಮಠದ ಒಳಗಡೆ ಎಲ್ಲ ಹೋಗಂಗಿರಲಿಲ್ಲ ರೀ ನಮಗೆ ಅವಾಗ. ಮತ್ತು ನಾನು ಏನು ಮಾಡಿದೆ ಹಂಗಂತೇಳಿ ನಾನು ಇಷ್ಟು ದಿವಸ ನಾನು ಅಲ್ಲಿ ಹೋಗೇ ಇಲ್ಲ. ಮೊನ್ನೆ ಎಲ್ಲ ನಾವು ಫೋಟೋ ಹಾಕಿದ್ರಲ್ರಿ, ಅದೆಲ್ಲ ನೋಡಿಬಿಟ್ಟು ಇಲ್ಲ ನಾವು ಹೋಗಿ ನೋಡ್ಕೊಂಬರಂಬ ಅಂತೇಳಿ ಇಲ್ಲಿ ಬಂದೀವಿ ನೋಡ್ರಿ. ಈಗ ಈ ಥರ ಕಟ್ಟಾರ ಕಂಬ್ರಿ ಮಠ. ಆವಾಗ ಈ ಥರ ಇರಲಿಲ್ಲ. ಸಿದ್ದಪ್ಪ ಮುತ್ತನ ಕಂಬ್ರಿ ಮಠ ಅವ್ರು ಬಂದು ಇಳಿದು ಇಲ್ಲಿ ನೆಲೆಸಿರುವಂಥ ಜಾಗ ಇದು. ಮಠ ಬಂದ್ಬಿಟ್ಟು ಅಲ್ಲಿ ಕಟ್ಟಾರ, ಆದ್ರೆ ಅವರು ನೆಲೆಸಿರೋ ಜಾಗನೇ ಇದು. ಇಲ್ಲೇ ಬಂದು ಇಳ್ಕೊಂಡಿದ್ರಂತ ಅವಾಗ. ಈ ಥರ ಗುಡಿಸ್ಲ ಹಾಕ್ಕೊಂಡು ಅಲ್ಲೇ ಇದ್ರಂತ. ಇದು ಮಶಾನ ಅಂತ ಈ ಜಾಗ. ಈ ಮಶಾನದಲ್ಲೇ ಅವರು ಗುಡಿಸ್ಲ ಹಾಕ್ಕೊಂಡು ಇದ್ರಂತ ಫಸ್ಟು. ಇದೇನು ಕಾಣಿಸ್ತಾ ಇದೆ ಅಲ್ರಿ ಗುಡಿಸ್ಲ, ಅದೇ ಗುಡಿಸ್ಲ. ಆ ಥರ ಗುಡಿಸ್ಲ ಇತ್ತು ಅವಾಗ. ನಾವು ಸಣ್ಣವರಿದ್ದಾಗ ನೋಡಿವಿ ಆ ಗುಡಿಸ್ಲ. ಆದರೆ ಇವಾಗ ಬೇರೆ ಥರ ಕಟ್ಟಾರೆಲ್ಲ, ಈ ಥರ ಕಲ್ಲೆಲ್ಲ ಕಟ್ಟಾರ. ಅವಾಗ ಕಲ್ಲಿರಲಿಲ್ಲ, ಬರೀ ಹುಲ್ಲಿಂದ ಅಷ್ಟೇ ಗುಡಿಸ್ಲ ಕಟ್ಟಿದ್ದಾರೆ ಅವಾಗ. ಬರೀ ಇವಾಗ ಒಳಗೆ ಹೋಗೋಣ, ಎಲ್ಲರೂ ಒಳಗೆ ಹೋಗ್ಲತ್ತಾರೆ. ಈಗ ಎಲ್ಲರಿಗೂ ಒಳಗೆ ಹೋಗಕ್ಕೆ ಬಿಡಕತ್ತಾರ. ಆದ್ರೆ ಅವಾಗ ಯಾರೂ ಒಳಗೆ ಹೋಗ್ತಿದ್ದಿಲ್ಲ, ಒಳಗೆ ಹೋಗೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಯಾರಿಗೂ. ನೋಡ್ರಿ ಕಲ್ಲಿಂದೆಲ್ಲ ಈ ಥರ ಗುಡಿ ಕಟ್ಟಾರ ನೋಡ್ರಿ. ಇಲ್ಲಿದ್ದಾರೆ ಸಿದ್ದಪ್ಪ ಮುತ್ತೆ, ಇದೇ ಥರನೇ ಸೇಮ್ ಸಿದ್ದಪ್ಪ ಮುತ್ತೆ, ಅದರ ದೊಡ್ಡದಿತ್ತದು ವಿಗ್ರಹ. ಇದು ಮಾತ್ರ ಸ್ವಲ್ಪ ಸಣ್ಣದದ ನೋಡ್ರಿ. ಈ ಥರ ಕಟ್ಟಾರ. ಇದು ಕಂಬ್ರಿ ಮಠ ಅಂತ ಕರೀತಾರೆ ಇದಕ್ಕೆ, ಸಿದ್ದಪ್ಪ ಮುತ್ತನ ಕಂಬ್ರಿ ಮಠ. ಅವ್ರು ಈ ಥರ ಗುಡಿಸ್ಲ ಇಟ್ಕೊಂಡು ಗುಡಿಸ್ಲು ಹಾಕ್ಕೊಂಡು ಅಷ್ಟೇ ಇರ್ತಂತ. ಊರು ಮಂದೆಲ್ಲ ಬಂದು ಕರೆದ್ರಂತ. ಅದೊಂದು ದೊಡ್ಡ ಪವಾಡದ ಒಂದು ಇದನ್ನೇ ಆದ್ರೆ, ಅದು ಕತ್ತಿನೇ ಆದ. ಆ ಕತ್ತಿನ ನಿಮ್ಗೆ ನಾನು ಫ್ರೀಯಾಗಿದ್ದಾಗ ಬಂದು ಇನ್ನೊಂದು ಸತಿ ಫ್ರೀಯಾಗಿ ಮಠ ಎಲ್ಲ ನಿಮಗೆ ವಿಡಿಯೋ ಮಾಡಿ, ಸಿದ್ದಪ್ಪ ಮುತ್ತಿಂದವರು ಹೆಂಗೆ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಯಾವ ರೀತಿ ಬಂದರು, ಎಲ್ಲಿಂದ ಹೆಂಗೆ ಬಂದು ನೆಲೆಸಿದ್ರು, ಅವರು ಯಾರ ಆಶೀರ್ವಾದದಿಂದ ಈ ರೀತಿ ಆದರು, ಅವ್ರ ಊರು ಯಾವುದು, ಅವ್ರ ಅಪ್ಪ ಅಮ್ಮ ಯಾವುದು, ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ನಾವು ಸಣ್ಣವರಿದ್ದಾಗ ನಮ್ಮ ತಾತ ನಮ್ಮ ಮನ್ಯಾಗ ಹೇಳ್ತಾಯಿದ್ರು ಸಿದ್ಲಿಂಗ ಮುತ್ತೆಂದು. ನಮ್ಮ ತಾತ ಅವಾಗ 6-7 ವರ್ಷನವ್ರಿದ್ರತ. ಚೂರು ಅವ್ರಿಗೆ ಅರ್ಥ ಆಗ್ತೈತಂತ. ಅವಾಗ ಬಂದು ನೆಲೆಸ್ಯಾರಂತ ಸಿದ್ದಪ್ಪ ಮುತ್ತೆ. ನಮ್ಮ ತಾತ ಹೇಳ್ತಿದ್ರು ಅವಾಗ. ಅದನ್ನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿದಾಗ ನಾನು ನಿಮಗೆ ಹೇಳ್ತೀನಿ. ಇವಾಗ ಇಷ್ಟು ಮಾತ್ರ ತೋರಿಸ್ತೀನಿ. ಇದು ನೋಡ್ರಿ ಸುತ್ತ, ಕಂಬ್ರಿ ಮಠದ ಸುತ್ತ ಈ ಥರ ಐತಿ. ಇದು ಕಂಬ್ರಿ ಮಠ. ಇವರು ನೋಡ್ರಿ ಆಕಳ, ಇದು ಗೂಳಿ, ಅದು ಗೂಳಿ ಮತ್ತು ಸಿದ್ದಪ್ಪ ಮುತ್ತೆ. ಅದು ಗೂಳಿ ಅವ್ರ ಜೊತೆಗೆ ಬಂದಂಥ ಗೂಳಿ ಅದು. ಇವರು ಶಂಕರಲಿಂಗ ಮುತ್ತೆ ನೋಡ್ರಿ. ಸುತ್ತಮುತ್ತ ಈ ಥರ ಮಾಡ್ಕೊಂಡಾರ ಇವಾಗ. ಅವಾಗೆಲ್ಲ ಈ ರೀತಿ ಇರಲಿಲ್ಲ ಅವಾಗ. ಬರೀ ನಮ್ಮೂರ ಜಾತ್ರೆ ಎಲ್ಲ ನೀವು ಯಾವ ರೀತಿ ಅದಂತ ನಿಮಗೆಲ್ಲನೂ ನಾನು ತೋರಿಸ್ತೀನಿ. ಎಲ್ಲನೂ ತೋರ್ಸೋಕ್ಕಾಗಿಲ್ಲ, ಆದಷ್ಟು ಸಾಧ್ಯವಾದಷ್ಟು ಮಾಡಿದ ವಿಡಿಯೋನ ನೋಡ್ಕೊಂಬನ್ನಿರಿ ಎಲ್ಲರೂ. ನೋಡ್ರಿ ಇಲ್ಲಿದ್ದಾರೆ ಸಿದ್ದಪ್ಪ ಮುತ್ತೆ. ಇದು ಇತ್ತೀಚೆಗೆ ಮಾಡಿರೋದು, ಮುಂಚೆ ಎಲ್ಲ ಇದು ಇರಲಿಲ್ಲ, ಈಗ ಮಾಡ್ಯಾರ್ರಿ ನೋಡಿ. ಈ ಸಿದ್ದಪ್ಪ ಮುತ್ತೆ ನಿಂತ್ಕೊಂಡಿರೋದು ಮತ್ತು ಈ ಗೂಳಿ ಎಲ್ಲರೂ ಬಂದು ಇಲ್ಲೇ ಫೋಟೋ ತೆಗೆಸ್ಕೊತಾರೆ ನೋಡ್ರಿ. ಗೂಳಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ನಿಜವಾಗ್ಲೂ ಬಂದು ನಿಂತದೇನು ಅನ್ನೋರಂಗೆ ಐತಿ.
ಸಿದ್ದಪ್ಪ ಮುತ್ತೆ ಕೂಡ ಅಷ್ಟೇ, ನಿಜವಾಗ್ಲೂ ಸಿದ್ದಪ್ಪ ಮುತ್ತೆ ಅವ್ರು ಹಿಂಗೆ ಬಂದಾರಂತ ನೋಡ್ರಿ. ಇವಾಗ ಹೆಂಗೆ ಅದಾರ ಇಷ್ಟೇ ರೀ. ಎಲ್ಲಿ ಅಂದರೆ ಎಷ್ಟೆಷ್ಟೋ ದೇಶಗಳು, ನಾಡು, ಶ್ರೀಶೈಲ ಎಲ್ಲ ಕಡೆ ತಿರುಗಾಡಿ ಲಾಸ್ಟಲ್ಲಿ ಬಂದು ಇಲ್ಲಿ ನೆಲೆಸಾರಂತ್ರಿ ಅವರು. ಅವ್ರು ಇಲ್ಲಿ ನೆಲೆಸೋದಕ್ಕೆ ಆ ಗೂಳಿನೇ ಕಾರಣ ನೋಡ್ರಿ. ಇದು ಬಾವಿ. ಈ ಬಾವಿ ಯಾವಾಗ ಆಗ್ಯದ ಅಂತ ನಮಗೆ ಗೊತ್ತಿಲ್ಲ. ನಾವು ಈ ಬಾವಿ ಬಗ್ಗೆ ಯಾರ ಹತ್ರ ಕೇಳಿಲ್ಲ, ಕೇಳಿ ತಿಳ್ಕೊಂಡಿಲ್ಲ. ನಮಗೆ ಗೊತ್ತಿರೋ ಪ್ರಕಾರ ನಮಗೆ ಬುದ್ಧಿ ಬರೋಕ್ಕಿಂತ ನಮಗೆ ಬುದ್ಧಿ ಬಂದಾಗಿಂದ ನೋಡಕತ್ತೀವಿ ಬಾವಿ ಇಷ್ಟೇ ಅದ. ನಾನು ಆವಾಗಲೇ ಹೇಳಿದ್ನಲ್ರಿ, ಕಮರಿ ಮಠದ ಕಡೆ ಬಿಡ್ತಾ ಇರಲಿಲ್ಲ ನಮಗಂದ್ರೆ ಈ ಬಾವಿ ಸಲಿಂದೆ. ಈ ಬಾವಿ ಇರೋ ಸಲಿಂದ ಯಾವ ಮಕ್ಕಳನ್ನೂ ಮಠದ ಕಡೆ ಆ ಕಡೆ ಕಮರಿ ಮಠದ ಕಡೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಅವಾಗಿಂದ ಅಷ್ಟೇ ಅದ್ರಿ ಅದು ಬಾವಿ. ಇದು ಬಂದುಬಿಟ್ಟು ಬಂತ್ನಾಳ್ ಮುತ್ತೇರು ಇರೋ ಜಾಗ ರೀ ಅದು ಇಲ್ಲಿರ್ತಾರೆ. ಈ ಲೈಟಿಂಗ್ ಕಾಣಕತ್ತೈತಲ್ಲ, ಇಲ್ಲಿ ಮುತ್ತೆಯವ್ರು ಇರ್ತಾರೆ. ಅಂದ್ರೆ ಮಠದ ಅಧಿಪತಿ ಅಂತ ಹೇಳ್ತಾರಲ್ಲ, ಆ ಮುತ್ತೆಯವರು ಇಲ್ಲಿರ್ತಾರೆ. ಇವಾಗ ನಾವು ಹೊಂಟೀವಿ ನೋಡ್ರಿ ಹೊಲಕ್ಕೆ. ಇನ್ನು ಹೊಲಕ್ಕೆ ಹೋಗ್ಬೇಕು. ಹೊಲಕ್ಕೆ ಹೋಗೋಕ್ಕಿಂತ ಮುಂಚೆ ಪಳಾರ್ ತೊಗೊಂಡು ಹೋಗ್ಬೇಕು ರೀ. ಕಾಯಿ ಹೊಡ್ಕೊಂಡಿವಿ, ಪಳಾರ್ ತೊಗೊಂಡು ಹೋಗ್ಲಿಕ್ಕಂದ್ರೆ ನಡೆಯಲ್ಲ. ಪಳಾರ್ ತೊಗೊಂಡು ಹೋಗಲೇಬೇಕು ಜಾತ್ರೆಗೆ ಬಂದವರು. ದಾರ, ಕೈ ಕಟ್ಟ ದಾರ, ಅದು ಇದೆಲ್ಲ ತೊಗೋಬೇಕಾಗಿತ್ತು. ಜಾತ್ರೆ ಏನೂ ಮಾಡಲಿಲ್ಲ ನಾವು, ಯಾಕಂದ್ರೆ ಮತ್ತೆ ಹೇಳೋರು ಬೈಸ್ಕೊತೀವಿ. ಹುಷಾರಿಲ್ಲ ಅಂತಲೇ ಏನೂ ಮಾಡಿಲ್ಲ ಅಂದ್ರೂ ಪಳಾರ್ ತೊಗೊಂಡು ಹೋಗಲೇಬೇಕು. ಹಾಗಾಗಿ ನಮ್ಮ ಅಕ್ಕಿಲ್ಲ, ಬಾ ಪಳಾರ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ನಾನು ಇದು ತೊಗೋರಕ್ಕ, ಇದು ಹೆಂಗದು ನೋಡಮ್ಮ ಅಂತಂದೆ. ಭಾಳ ಸ್ವೀಟ್ ಇರ್ತದೆ, ತಿನ್ನೋಕ್ಕಾಗಲ್ಲ ಅಂದರು. ಹಂಗಾಗಿಬಿಟ್ಟು ಬರೀ ಮಂಡಾಳ ಮತ್ತು ಶೇವ ಇರ್ತದಲ್ರಿ, ಅದು ತೊಗೊಂಡು ಬಂದ್ವಿ ನಾವು. ನಮ್ಮ ಅಕ್ಕ ತೊಗೊಂಡು ಹೊಂಟ್ರೆ ನೋಡಿ, ನನಗೊಂದು ನಮ್ಮ ಅಕ್ಕಗೊಂದು, ನಾವು ತೊಗೊಂಡು ಬಂದ್ವಿ. ಹಾಗೆ ತೊಗೊಂಡು ಹೋಗ್ಬೇಕಾದ್ರೆ ನಾವು ಒಂದು ಕಡೆ ನಿಂತ್ಕೊಂಡಿದ್ದೆ. ಸಡನ್ನಾಗಿ ನನಗೆ ಒಬ್ಬರು ಎದುರುಗಡೆ ಬಂದು ನಿಂತ್ಕೊಂಡ್ರು. ತುಂಬಾ ಗಾಬರಿಯಾಗಿ ಹೋಯಿತು ಜೀವ ನನಗೆ. ನೋಡ್ರಿ ಇಲ್ಲಿ ಇವ್ರು ಬಂದು ನಿಂತ್ಕೊಂಡ್ರು ಮುಂದೆ. ನನಗೇನಾಯ್ತಪ್ಪ ಅನ್ನಂಗಾಗಿ ಗಾಬರಿ ಆಗ್ಬಿಡ್ತು. ಆಮೇಲೆ ಕೇಳಿದ್ರು, ನೀವು ಯೂಟ್ಯೂಬರ್ ಅಲ್ರಿ ಅಂತಂದೆ. ಕೇಳಿದ್ರು ಅವರು. ಹೌದ್ರಿ ಅಂತಂದೆ ನಾನು. ಅದ್ರಿ ನಿಮ್ಮದು ವೀಡಿಯೋಸ್ ನೋಡ್ತೀನಿ ರೀ ನಾ ಅಂತಂದ್ರೆ. ಯಾವ ಊರಿ ಅಣ್ಣ ಅಂತ ಕೇಳಿದೆ ನಾನು. ಸೊಲಾಪುರಿ ಅಂತ ಹೇಳಿದ್ರು. ನೋಡಿರಿ, ಸೊಲಾಪುರದವರು ನನಗೆ ಗುರ್ತು ಹಿಡಿದು ಮಾತಾಡಿಸಿದ್ರಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಹೇಳೋಕ್ಕಾಗಲ್ಲ. ಒಬ್ರು ಯಾರಾದರೂ ನಮ್ಮನ್ನು ಗುರ್ತು ಹಿಡಿದು ಮಾತಾಡಿಸ್ತಾರಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ ರೀ. ಅವರಾಗೆ ಬಂದು ಮಾತಾಡ್ಸಿದ್ರಿ. ತುಂಬಾ ಖುಷಿ ಆಯಿತು ನನಗೆ. ಅಣ್ಣ ಭೇಟಿಯಾಗಿ ಮಾತಾಡಿಸಿ ನನಗೆ ಥ್ಯಾಂಕ್ಸ್ ಹೇಳಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನು ಆಟ ಸಾಮಾನು ನಿನ್ಗೆ ಆಡ್ಲಕ್ಕ ನೋಡಕಲ್ಲಿ ಮಳ್ಳ ಅಂತ ಅಯ್ಯವ್ವ. ಹ್ಞೂ ಹಾಕಿ ಹೊಡೆಯಲ್ಲ.